ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆ ಏರಿಕೆಯ ಬರೆಯನ್ನ ಎಳೆದುಕೊಂಡು ಬರ್ತಾ ಇದೆ. ಈಗ ಕರೆಂಟ್ ಆಯ್ತು, ನೀರಾಯ್ತು, ಮತ್ತೊಂದು ಶಾಕ್ ಕೊಟ್ಟಿದೆ. ರಾಜ್ಯ ಖಾಸಗಿ ಶಾಲಾ ಶುಲ್ಕದಲ್ಲೂ ಕೂಡ ಭಾರಿ ಏರಿಕೆ ಮಾಡಲಾಗಿದೆ. ಏಕಾಏಕಿಯಾಗಿ ಶುಲ್ಕವನ್ನ ಹೆಚ್ಚಳ ಮಾಡ್ತಾ ಇರುವಂತದ್ದು. ಕರೆಂಟ್ ಆಯ್ತು, ನೀರಾಯ್ತು, ಬಸ್ ದರ ಆಯ್ತು, ಮೆಟ್ರೋ ದರ ಆಯ್ತು, ಹಾಲಿನ ದರ ಆಯ್ತು. ಈಗ ಶಾಲಾ ಶುಲ್ಕ ಏರಿಕೆಗೆ ಮುಂದಾಗ್ತಾ ಇದೆ. ಪೋಷಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 15% 20% ಶುಲ್ಕವನ್ನ ಹೆಚ್ಚಿಸೋದಕ್ಕೆ ತೀರ್ಮಾನಿಸಲಾಗಿದೆ. ರಾಜ್ಯದ ಎಲ್ಲಾ ಖಾಸಗಿ ಶಾಲೆಗಳಿಂದ ತೀರ್ಮಾನವನ್ನ ಮಾಡಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ ನೋಡಿ, ಶಾಲಾ ಆಡಳಿತ ಮಂಡಳಿಯಿಂದ ಏಕಾಏಕಿಯಾಗಿ ಶುಲ್ಕವನ್ನ ಹೆಚ್ಚಳ ಮಾಡಲಾಗ್ತಾ ಇರುವಂತದ್ದು. ಬೆಳಗಾವಿಯ ವನಿತಾ ವಿದ್ಯಾಲಯ ಶಾಲೆಯ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಿನ್ಸಿಪಲ್ ಜೋಷ್ನಾ ಗುಂಟಿ ವಿರುದ್ಧ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. 14,000 ಇದ್ದಂತ ಶುಲ್ಕವನ್ನ 20,000ವನ್ನ ಈಗ ಆಡಳಿತ ಮಂಡಳಿ ಹೆಚ್ಚಿಸಿರುವಂತದ್ದು. 3 ವರ್ಷಕ್ಕೊಮ್ಮೆ 2,000 ಹೆಚ್ಚಳ ಮಾಡಬೇಕಾಗಿದ್ದಂತಹ ಆಡಳಿತ ಮಂಡಳಿ ಶುಲ್ಕ ಕಡಿಮೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನ ಮಾಡ್ತೀವಿ ಅಂತ ಈಗ ಒಂದು ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಶಾಲಾ ಆಡಳಿತ ಮಂಡಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಪೋಷಕರು. See, as per the management has hiked the fees, parents are having lot of issues with the body. See, as per the management has hiked the fees, parents are having lot of issues. वही बोल रहा मैं मैनेजमेंट बुला सर, हम बात करेंगे। वही बोल रहा मैं मैनेजमेंट बुला सर, हम बात करेंगे। वही बोल रहा मैं मैनेजमेंट बुला सर, हम बात करेंगे। ನೋಡಿ, ಒಂದು ಈಗಾಗಲೇ ಜನಸಾಮಾನ್ಯರು, ಮಧ್ಯಮ ವರ್ಗದವರು ಬೆಲೆ ಏರಿಕೆಯ ಬಿಸಿಯಿಂದ ಕಂಗೆಟ್ಟು ಹೋಗಿದ್ದಾರೆ. ಇದರ ನಡುವೆ ಕೆಲವೊಂದಿಷ್ಟು ಶಾಲಾ ಆಡಳಿತ ಮಂಡಳಿಗಳು ಏಕಾಏಕಿಯಾಗಿ ಶುಲ್ಕವನ್ನ ಹೆಚ್ಚಳ ಮಾಡ್ತಾ ಇರುವಂತದ್ದು. 14,000 ಇದ್ದಂತಹ ಶುಲ್ಕವನ್ನ ಏಕಾಏಕಿಯಾಗಿ 20,000 ಏರಿಕೆ ಮಾಡುತ್ತಿದ್ದಾರೆ. ನೋಡಿ, 3 ವರ್ಷಕ್ಕೊಮ್ಮೆ 2,000 ಹೆಚ್ಚಳ ಮಾಡಬೇಕಾಗಿದ್ದಂತಹ ಆಡಳಿತ ಮಂಡಳಿ ಏಕಾಏಕಿಯಾಗಿ ಸರ್ಕಾರದಿಂದ ಎಲ್ಲಾ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ಈಗ ಶಿಕ್ಷಣದಲ್ಲೂ ಕೂಡ ಕೆಲವೊಂದಿಷ್ಟು ಆಡಳಿತ ಮಂಡಳಿ ಏಕಾಏಕಿಯಾಗಿ ಶುಲ್ಕವನ್ನ ಹೆಚ್ಚಳ ಮಾಡ್ತಾ ಇರುವಂತ. ಪೋಷಕರು ಇನ್ನೇನ್ ಮಾಡ್ತಾರೆ, ಒಂದು ಕಡೆ ಬೆಲೆ ಏರಿಕೆಯ ಬಿಸಿ, ಮತ್ತೊಂದು ಕಡೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲವೂ ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಪರಿಸ್ಥಿತಿ. ನೋಡಿ, ಈಗ ಹೇಗಾಗಿದೆ ಪರಿಸ್ಥಿತಿ ಅಂದ್ರೆ, ವಿದ್ಯಾಭ್ಯಾಸ ಅನ್ನುವಂಥದ್ದು ನಾವು ಯಾರು ಕೂಡ ಮಧ್ಯಮ ವರ್ಗದವರು, ಕೆಲವೊಂದಿಷ್ಟು ಬಡವರು ಕೆಲವೊಂದಿಷ್ಟು ಶಾಲೆಗಳ ಮೆಟ್ಲನ್ನ ಹತ್ತೋದಕ್ಕೆ ಆಗಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಸೊ ಈಗ ಕೆಲವೊಂದಿಷ್ಟು ಶಾಲೆಗಳಲ್ಲಿ ಏಕಾಏಕಿಯಾಗಿ ಒಂದಲ್ಲ ಎರಡಲ್ಲ 5,000 ಏರಿಕೆ ಮಾಡಿರುವಂತದ್ದು. ಇನ್ನೇನ್ ಮಾಡ್ತಾರೆ ಪೋಷಕರು, ತಮ್ಮ ಮಕ್ಕಳನ್ನ ಒಂದು ಕಡೆ ಓದಿಸ್ಲೇಬೇಕಾಗತ್ತೆ, ಕಲಿಸ್ಲೇಬೇಕಾಗತ್ತೆ, ಇನ್ನೊಂದು ಕಡೆ ಕೆಲವೊಂದಿಷ್ಟು ಶಿಕ್ಷಣ ಸಂಸ್ಥೆಗಳು ಬರೀ ಹಣ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಪರಿಸ್ಥಿತಿಯಲ್ಲಿವೆ. ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಎಲ್ಲಾ ಬೆಲೆ ಏರಿಕೆ ಆಯ್ತು ಅಂತ ನಿಧಾನವಾಗಿ ಈಗ ಕೆಲವೊಂದಿಷ್ಟು ಶಾಲಾ ಆಡಳಿತ ಮಂಡಳಿ ನಿರ್ಧಾರಕ್ಕೆ ಬಂದು ಶುಲ್ಕವನ್ನ ಹೆಚ್ಚಳ ಮಾಡಿರುವಂಥದ್ದು. ಸೊ ಪ್ರಮುಖವಾಗಿ ಗಮನಿಸ್ತಾ ಇರುವಂಥದ್ದು ಇದು ಬೆಳಗಾವಿಯ ವನಿತಾ ವಿದ್ಯಾಲಯ ಶಾಲೆ. ಸೊ ಎಲ್ಲೋ ಒಂದು ಕಡೆ ಈ ಶಾಲೆಯಲ್ಲಿ ಇದ್ದಕ್ಕಿದ್ದ ಹಾಗೆ 6,000 ರೂಪಾಯಿ ಏರಿಕೆಯನ್ನ ಮಾಡಿರುವಂಥದ್ದು. ಒಟ್ಟಾರೆ 14,000 ರೂಪಾಯಿ ಕಟ್ತಾ ಇದ್ರು, ಈಗ 20,000 ರೂಪಾಯಿ. ಪಾಪ
ಯಾವುದೋ ಒಂದು ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇರ್ತಾರೆ. ಏಕಾಏಕಿಯಾಗಿ ಈ ರೀತಿಯಾಗಿ ಶುಲ್ಕವನ್ನ ಏರಿಕೆ ಮಾಡಿದ್ರೆ ಪ್ರಿನ್ಸಿಪಲ್ ಅವ್ರನ್ನ ಕೇಳಲೇಬೇಕಾಗುತ್ತೆ. ಯಾಕಂದ್ರೆ ಪ್ರಿನ್ಸಿಪಲ್ ಅವರು ಇದಕ್ಕೆ ಉತ್ತರವನ್ನ ಕೊಡ್ಲೇಬೇಕಾಗುತ್ತೆ. ಜೋಶ್ಪಿನ್ ಗುಂಟಿ ಅವರು ಏನಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏರಿಕೆ ಮಾಡಿರುವಂಥದ್ದು? ಯಾಕಂದ್ರೆ 2,000 ರೂಪಾಯಿ ಏರಿಕೆ ಮಾಡೋದೆಲ್ಲಿ 7,000 ರೂಪಾಯಿ ಏರಿಕೆ ಮಾಡೋದೆಲ್ಲೋ ಹೋಯ್ತು? ಎಲ್ಲಿ ತರ್ತಾರೆ ಹಣವನ್ನ? ಎಲ್ರಿಗೂ ಗಿಡದಲ್ಲಿ ಹಣ ಬಿಡ್ತಿಲ್ಲ ಅಲ್ವಾ? ಸೊ ಒಂದು ಶಾಲಾ ಆಡಳಿತ ಮಂಡಳಿ ಸ್ವಲ್ಪ ಗಮನಿಸಬೇಕಾಗತ್ತೆ. ವಿದ್ಯಾರ್ಥಿಗಳು ಅಕಸ್ಮಾತ್ ಏನಾದ್ರು ರ್ಯಾಂಕ್ ವೈಸ್ ಪಾಸ್ ಆಯ್ತು ಅಂತಂದ್ರೆ ಅಥವಾ ಶಾಲೆಗೆ ಏನಾದ್ರೂ ಒಂದು ಒಳ್ಳೆ ಹೆಸರು ಬಂತು ಅಂತಂದ್ರೆ ಕೊಂಡಾಡ್ತೀರಾ. ಆದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಕೆಲವೊಂದಿಷ್ಟು ಫ್ಯಾಸಿಲಿಟೀಸ್ಗಳನ್ನ ಒದಗಿಸುವಂತಹ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ಈ ತರ ಅನ್ಯಾಯವನ್ನ ಮಾಡುವಂಥದ್ದು. ಸೊ ನೋಡಿ, ಪೋಷಕರು ಪಾಪ ಕಷ್ಟಪಟ್ಟು ಯಾವುದೋ ಒಂದು ಕೆಲಸಗಳನ್ನ ಮಾಡಿ ಕಟ್ತಾ ಇರ್ತಾರೆ ಶಾಲೆ, ತನ್ನ ಮಕ್ಕಳು ಓದ್ಲಿ, ಯಾವುದೋ ಒಂದು ಸಾಧನೆಯನ್ನ ಮಾಡ್ಲಿ ಅಂತ. ಆದ್ರೆ ಪ್ರಮುಖವಾಗಿ ಸದ್ಯದ ಮಟ್ಟಿಗೆ ಈಗ ಇದ್ದಕ್ಕಿದ್ದ ಹಾಗೆ ಶಾಲಾ ಆಡಳಿತ ಮಂಡಳಿಗಳಲ್ಲಿ ಶುಲ್ಕ ಹೆಚ್ಚಳ ಆಗಿರುವಂಥದ್ದು ಭಾರಿ ವಿರೋಧಕ್ಕೆ ಕಾರಣವಾಗಿದೆ.